ನನ್ನ ಹೆಸರು ಚೇತನ್ ಗೌಡ NS ಅಂತ. ನಾನು JE ಕ್ಲಾಸಲ್ಲಿ ಓದ್ತಾ ಇರೋದು. ನಮ್ಮ ಕಾಲೇಜಲ್ಲಿ ಎಲ್ಲ ರೀತಿ ಎಕ್ಸಾಮ್ಸಿಗೆ ಕೋಚಿಂಗ್ ಕೊಡ್ತಾರೆ. ಒಂದೇ ಬಿಲ್ಡಿಂಗಲ್ಲಿ ಒಬ್ಬರೇ ಟೀಚರ್ ಕೈಲಿ ಕೋಚಿಂಗ್ ಇಸ್ಕೊಳ್ಳೋದ್ರಿಂದ ನಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಇವಾಗ JEಲಿ ಬರೀ JE ಕ್ವಶನ್ ಕೊಡಬೇಕು ಅಂತಲೇ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ನೀಟ್ ಟೈಪ್ ಕ್ವಶನ್ ಕೊಡ್ಬೋದು. ಸೊ ಒಂದೇ ಲೆಕ್ಚರರು ಎಲ್ಲ ಲೆವೆಲ್ಗೂ ಮಾಡಿದಾಗ ನಮಗೆ ಅದು ಸಖತ್ ಯೂಸ್ ಆಗುತ್ತೆ. ಸೊ ಹಾಸ್ಟೆಲಲ್ಲಿರೋ ಒಂದು ಮೇನ್ ಹೆಲ್ಪ್ ಏನಾಗುತ್ತೆ ಅಂದರೆ ಎಲ್ಲ ಫ್ರೆಂಡ್ಸ್ ಮಧ್ಯದಲ್ಲಿ ವಾರ್ಡನ್ಸ್ ಮಧ್ಯದಲ್ಲಿ ಇರೋದಕ್ಕೆ ನಮಗೆ ಯಾವಾಗಲೂ ಕಾನ್ಸ್ಟೆಂಟ್ ಸಪೋರ್ಟ್ ಮತ್ತು ಕಾನ್ಸ್ಟೆಂಟ್ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಲೆಕ್ಚರರ್ಸು ಒಬ್ಬೊಬ್ಬರು ಹಾಸ್ಟೆಲ್ ಇರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಹೋಗಿ ಡೌಟ್ ಕ್ಲಾರಿಫಿಕೇಶನ್ ಮಾಡ್ಬೋದು. ನಮಗೆ ವಾರಕ್ಕೆ ಒಂದ್ಸತಿ JE ಎಕ್ಸಾಮ್ ಆಗುತ್ತೆ. ಅಲ್ಲಿ ಬರ್ತಾ ವಾರಕ್ಕೆ 1-3 ಅಥವಾ 2 ಆ ಥರ JE ಎಕ್ಸಾಮ್ ಕೊಡ್ತಿದ್ರು. ನಾವು ಪ್ರತಿ ವಾರ ಒಂದು ಎಕ್ಸಾಮ್ ಬರ್ದಾದ್ಮೇಲೆ ಪೂರ್ತಿ ವಾರ ಆ ಪೇಪರ್ನ ಅನಾಲಿಸಿಸ್ ಮಾಡ್ತಿದ್ವಿ. ನಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಮ್ಮ ಟೀಚರ್ ಹತ್ರ ಹೋಗಿ ಕೇಳ್ತಿದ್ವಿ. ಅವ್ರು ಅನಾಲಿಸಿಸ್ ಮಾಡ್ಬಿಟ್ಟು ನಮ್ಮ ವೀಕ್ ಪಾಯಿಂಟ್ಸ್ ಏನೇನಿದೆ, ನಾವು ಎಲ್ಲೆಲ್ಲಿ ಸ್ಟ್ರಾಂಗ್ ಮಾಡ್ಕೋಬೇಕು, ನಮ್ಮ ಸ್ಟ್ರೆಂತ್ ಏನೇನಿದೆ ಅವೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಇದರಿಂದ ನನ್ನ ಫೈನಲ್ JEಗೆ ಸಖತ್ ಯೂಸ್ ಆಯಿತು. ಲಾಸ್ಟಲ್ಲಿ ನಮಗೆ JE ಆನ್ಲೈನ್ ಕಂಪ್ಯೂಟರಲ್ಲೇ ಮಾಡೋದ್ರಿಂದ ನಾವು ಅಲ್ಲಿಗೆ ಹೋಗಿ ಬರೆಯೋದಕ್ಕೂ ಕೂಡ ತುಂಬ ಯೂಸ್ ಆಯಿತು.